ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ತಾವು ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀರಿ ಮೈಸೂರು ಭಾಗದಿಂದ. ಇವತ್ತು ಮೈಸೂರು ಜನ ಆತಂಕದಲ್ಲಿದ್ದಾರೆ, ಪತ್ರಕರ್ತರು ಆತಂಕದಲ್ಲಿದ್ದಾರೆ, ಇವತ್ತು ಹೆಣ್ಮಕ್ಳು ಆತಂಕದಲ್ಲಿದ್ದಾರೆ. ಏನ್ ಮಾಡಿದ್ದೀರಿ ನೀವು? ಎಲ್ಲಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಳಗಿಂದ ಏನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ? ಇಷ್ಟು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಕುಸಿದು ಹೋಗಿದ್ರು ಏನು ಕ್ರಮ ಮಾಡದೇ ಇರೋ ತರ ನೀವು ನಿಕಮ್ಮಿಗಳ ರೀತಿ ವರ್ತನೆ ಮಾಡ್ತಿರೋಂಥದ್ದು ಬಿಜೆಪಿ ಕಣ್ಸತ್ತೆ. ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ತಾವು ಕಾಪಾಡಿ, ಇಲ್ದೇನೆ ಅಧಿಕಾರದಿಂದ ತೊಲಗಿ ಅಂತಕ್ಕಂಥ ಒತ್ತಾಯವು ಕೂಡ ನಾನು ಮಾಡ್ತೇನೆ. ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೆ, ಇನ್ನೊಂದ್ ಕಡೆ ನಿಮ್ಮ ಮಂತ್ರಿಗಳು ಹುಚ್ಚರ ರೀತಿ ಮಾತನಾಡ್ತಾರೆ. ಸಂತೋಷ್ ಲಾಡ್ ಒಬ್ಬ ಹುಚ್ಚ, ಸ್ವತಃ ಜೈಲಿಗೆ ಹೋದಂತ ಒಬ್ಬ ಸಂತೋಷ್ ಲಾಡ್, ಕಟ್ಟಡ ಕಾರ್ಮಿಕರ ಬಡವರ ಹಣವನ್ನ ಲೂಟಿ ಮಾಡಿದಂತ ಸಂತೋಷ್ ಲಾಡ್ ಇವತ್ತು ಮೋದಿಯವ್ರ ಬಗ್ಗೆ ಮಾತನಾಡ್ತಾನೆ. ಮೋದಿ ಗಡ್ಡದ ಬಗ್ಗೆ ಮಾತನಾಡ್ತಾನೆ, ಮೋದಿ ಬಟ್ಟೆ ಬಗ್ಗೆ ಮಾತನಾಡ್ತಾನೆ, ಮೋದಿಯನ್ನ ಇಳಿಸ್ಬೇಕಂತೆ. ಹುಚ್ಚರ ರೀತಿ ಕರ್ನಾಟಕದಲ್ಲಿ ಇಂಥ ಮಂತ್ರಿಗಳನ್ನ ಇಟ್ಕೊಂಡಿದ್ದೀರಿ ನೀವು. ಜೈಲಿಗೆ ಹೋದಂತ ವ್ಯಕ್ತಿ ಸಂತೋಷ್ ಲಾಡ್ ಹೈಕೋರ್ಟ್ ಚೀಮಾರಿ ಹಾಕಿದೆ, ಕಟ್ಟಡ ಕಾರ್ಮಿಕರ ಹಣವನ್ನ ಲೂಟಿ ಮಾಡಿದ್ದಾನೆ ಅಂತಕ್ಕಂಥದ್ದು ಚೀಮಾರಿ ಮಾಡಿದ್ದಾರೆ. ತತ್ಕ್ಷಣ ಇಂಥ ಸಂತೋಷ್ ಲಾಡ್ ಅಂತ ಯಾರು ಹುಚ್ಚರಿದ್ದಾರೆ ಅವರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ಇವ್ರನ್ನ ಮೋದಿಯವ್ರ ಬಗ್ಗೆ ಮಾತನಾಡೋ ಅಷ್ಟು ನೈತಿಕತೆ ಇವರಿಗೆ ಅಲ್ಲಿದೆ. ಒಂದು ಕಾನೂನು ಸುವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, ಒಂದು ರಾಜ್ಯದ ಒಳಗಡೆ ಒಂಥರ ಅಸಮರ್ಥ ಆಡಳಿತ ಮಾಡ್ತಾ ಇದ್ದೀರಿ, ಒಂದು ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ. SC/ST ಫಂಡ್ಗಳನ್ನು ಲೂಟಿ ಮಾಡಿದ್ದೀರಿ ನೀವು. ಕರ್ನಾಟಕದ ಒಳಗಡೆ ಇನ್ವೆಸ್ಟ್ಮೆಂಟ್, ನೀವು ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು. ಇವತ್ತು ತಾವೇನಾದ್ರು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಇವತ್ತಿನ ದಿನ ಗ್ಲೋಬಲ್ನಲ್ಲಿ ಒಬ್ಬನೇ ಒಬ್ಬ ಇನ್ವೆಸ್ಟ್ಮೆಂಟ್, ಒಂದೇ ಒಬ್ಬ ಕೈಗಾರ ಉದ್ಯಮ ಇಲ್ಲ. ಅದರಲ್ಲಿ ನೀವು ನೋಡಿ, ಇಡೀ ಒಂದು ಪುಟದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಮಾಜಿಗಳು, ಯಾವುದಾದ್ರು ದೇಶದ್ದು ಮಾಜಿ ಅಡ್ವೈಸರ್ಸು. ಒಂದೇ ಒಂದು ಪೈಸೆ ಈ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ. ಹೇಗೆ ಬರುತ್ತೆ ಈ ಥರ ಕಾನೂನು ಸುವ್ಯವಸ್ಥೆ ಆಗಿರೋದ್ರಿಂದ? ದಯಮಾಡಿ ಮಾನ್ಯ ಗೃಹ ಮಂತ್ರಿಗಳೇ, ತಮ್ಮ ಕೈಲಿ ಈ ಖಾತೆಯನ್ನು ನಿರ್ವಹಣೆ ಮಾಡಕ್ಕೆ ತಾವು ಸಮರ್ಥರಿಲ್ಲ. ತತ್ಕ್ಷಣದಲ್ಲಿ ತಾವು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಕರ್ನಾಟಕವನ್ನ ಜಿಹಾದಿ ಭಯೋತ್ಪಾದಕರ ಕೈಯಿಂದ ಹೊರತರುವಂಥ ಕೆಲಸ ನಿಮ್ಮ ಕೈಲಿದ್ರೆ ಮಾಡಿ, ಇಲ್ದರೆ ದೇಶ ಸಮಾಜನೇ ಈ ಕೆಲಸವನ್ನ ಮಾಡುತ್ತೆ.